ಸ್ಟಾರ್ಟ್. ನಾನು ವಿದ್ಯಾಭ್ಯಾಸ ಮಾಡಿಲ್ಲ. ಫುಲ್ ಸ್ಟಾಪ್. ನಾನು ಮನೆಕೆಲಸ ಮಾಡುತ್ತೇನೆ. ನನಗೆ 2 ಗಂಡು ಮಕ್ಕಳು ಇದ್ದಾರೆ. ಫುಲ್ ಸ್ಟಾಪ್. ದೊಡ್ಡ ಮಗ ಕೂಲಿ ಕೆಲಸ ಮಾಡುತ್ತಾನೆ. ದಿನಕ್ಕೆ ₹400 ಕೂಲಿ ಸಿಗುತ್ತದೆ. ಇನ್ನೊಬ್ಬ ಮಗ 25 ವರ್ಷಗಳಿಂದ SNGಯಲ್ಲಿ ಕೆಲಸ ಮಾಡುತ್ತಿದ್ದು ತಿಂಗಳಿಗೆ ಸುಮಾರು ₹18,000 ವೇತನ ಪಡೆಯುತ್ತಾನೆ. ನಾನು ನನ್ನ ಮಕ್ಕಳು ಪದಮಳೆಯಲ್ಲಿ ವಾಸವಾಗಿರುತ್ತೇವೆ. ಫುಲ್ ಸ್ಟಾಪ್. ನನ್ನ ಗಂಡ ಎಲ್ಲಿಯವರೆಗೆ ಓದಿದ್ದಾನೆ ಎಂದು ನನಗೆ ಗೊತ್ತಿಲ್ಲ. ಫುಲ್ ಸ್ಟಾಪ್. ನನ್ನ ಗಂಡ ತೀರಿಕೊಳ್ಳುವಾಗ ಅವನು ನಿವೃತ್ತಿ ಹೊಂದಿ 7 ವರ್ಷ ಆಗಿತ್ತು. ನನ್ನ ಗಂಡನಿಗೆ ₹17,000 ನಿವೃತ್ತಿ ವೇತನ ಬರುತ್ತಿತ್ತು. ಈಗ ನನಗೆ ₹14,000 ನಿವೃತ್ತಿ ವೇತನ ಸಿಗುತ್ತಿದೆ. ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರಾ. ನಿಪಿ 7ರಂತೆ RTC ನನ್ನ ಮತ್ತು ನನ್ನ ಮಕ್ಕಳ ಹೆಸರಿನಲ್ಲಿ ಇದೆ. ಫುಲ್ ಸ್ಟಾಪ್. ಈ ಜಮೀನಿನಲ್ಲಿ ತರಕಾರಿ, ತೆಂಗಿನಕಾಯಿ, ಬಾಳೆ ಗಿಡ ಇದೆ. ಸರ್ವೆ ನಂಬರ್ 108 ನನ್ನ ತಂಗಿ ಮತ್ತು ಅವಳ ಮಕ್ಕಳ ಹೆಸರಿನಲ್ಲಿ ಇದೆ. ಈ ಆಸ್ತಿ ಅವರಿಗೆ ಹಿರಿಯರಿಂದ ಬಂದಿದೆ. ನನ್ನ ಗಂಡನ ಹೆಸರಿನಲ್ಲಿರುವ ಕೃಷಿ ಪಾಸ್ಬುಕ್ ಅನ್ನು ಈ ಕೇಸ್ನಲ್ಲಿ ಹಾಜರು ಪಡಿಸಬಹುದು. ನನ್ನ ಗಂಡ ಕೃಷಿ ಮಾಡುತ್ತಿರಲಿಲ್ಲ. ಅವನು ನಿವೃತ್ತಿ ವೇತನದ ಮೇಲೆ ಬದುಕುತ್ತಿದ್ದ ಅನ್ನುವುದು ಸರಿಯಲ್ಲ. ಫುಲ್ ಸ್ಟಾಪ್. ನೆಕ್ಸ್ಟ್ ಪ್ಯಾರಾ. ನಿಪಿ 210ರ ಪ್ರಕಾರ ನನ್ನ ಗಂಡ ಪಡೆದಿದ್ದ ಸಾಲವನ್ನು 2022ರಲ್ಲಿ ಮರುಪಾವತಿ ಮಾಡಲಾಗಿದೆ. ನಾನು ನನ್ನ ಮಕ್ಕಳು ಒಟ್ಟಿಗೆ ವಾಸವಾಗಿರುವುದರಿಂದ ನನ್ನ ಮಕ್ಕಳೇ ಮನೆಯ ಖರ್ಚು ವೆಚ್ಚಗಳನ್ನು ನಿಭಾಯಿಸುತ್ತಿದ್ದರು ಎಂದರೆ ಸರಿಯಲ್ಲ. ಫುಲ್ ಸ್ಟಾಪ್. ನನ್ನ ಗಂಡ 23/2/2021ರಂದು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ. ನಾನು ಆಸ್ಪತ್ರೆಗೆ ₹3,82,215 ಕೊಡುವುದು ಬಾಕಿ ಇದೆ. ಈ ಕುರಿತು ಯಾವುದೇ ಒಪ್ಪಂದ ನಮ್ಮ ಮತ್ತು ಆಸ್ಪತ್ರೆ ನಡುವೆ ಆಗಿಲ್ಲ. ಫುಲ್ ಸ್ಟಾಪ್. ನಾನು ಮತ್ತು ನನ್ನ ತಮ್ಮ ಆಸ್ಪತ್ರೆಯವರೊಂದಿಗೆ ಮಾತನಾಡಿದ ನಂತರ ನನ್ನ ಗಂಡನ ಶವವನ್ನು ನಮಗೆ ನೀಡಿರುತ್ತಾರೆ. ನಿಪಿ 12ರ ದಾಖಲೆಯನ್ನು 2/1/2023ರಂದು ಪಡೆದುಕೊಂಡಿದ್ದೇನೆ ಅನ್ನುವುದು ನಿಜ. ಫುಲ್ ಸ್ಟಾಪ್. ನಿಪಿ 12ರಿಂದ ನಿಪಿ 198ರ ಬಿಲ್ಲುಗಳನ್ನು ನನ್ನ ಗಂಡನಿಗೆ ಸಂಬಂಧಪಟ್ಟಿದ್ದು ಇಲ್ಲ. ಫುಲ್ ಸ್ಟಾಪ್. ಅವುಗಳನ್ನು ಈ ಕೇಸಿಗಾಗಿ ಸೃಷ್ಟಿಸಿದ್ದೇವೆ ಅನ್ನುವುದು ಸರಿಯಲ್ಲ. ನನ್ನ ಗಂಡ ಅಪಘಾತದಲ್ಲಿ ಆದ ಗಾಯಗಳಿಂದ ಮೃತಪಟ್ಟಿದ್ದಲ್ಲ ಅನ್ನುವುದು ಸರಿಯಲ್ಲ. ಫುಲ್ ಸ್ಟಾಪ್.